ತುಲಾ ರಾಶಿಯವರು ಹೊರಗೆ ನೋಡಲು ತುಂಬಾ ಸಮತೋಲನ ಮತ್ತು ಶಾಂತ ಸ್ವಭಾವದವರಂತೆ ಕಾಣುತ್ತಾರೆ. ಆದರೆ ಅವರ ಒಳಗಿನ ಲೋಕ ತುಂಬಾ ಆಳವಾದದು ಮತ್ತು ಬಹುಪದರಗಳಾಗಿದೆ. ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಗುಣ ಅವರಲ್ಲಿ ಸಹಜವಾಗಿ ಇದೆ. ಆದರೆ ಈ ಹೊಂದಾಣಿಕೆಯ ಹಿಂದೆ ಬಹಳಷ್ಟು ಬಾರಿ ತಮ್ಮ ಮನಸ್ಸಿನ ಮಾತುಗಳನ್ನು ಮುಚ್ಚಿಟ್ಟಿರುವ ಮೌನ ಅಡಗಿರುತ್ತದೆ. ತುಲಾ ರಾಶಿಯವರ ಅತಿ ದೊಡ್ಡ ರಹಸ್ಯ ಗುಣ ಎಂದರೆ ಅವರು ಸಂಘರ್ಷವನ್ನು ದ್ವೇಷಿಸುತ್ತಾರೆ. ಜಗಳ ತಪ್ಪಿಸಲು ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ಇದರಿಂದ ಅವರು ದುರ್ಬಲರು ಎನ್ನಿಸುವಂತಾಗಬಹುದು. ಆದರೆ ವಾಸ್ತವದಲ್ಲಿ ಇದು ಅವರ ಬುದ್ಧಿವಂತಿಕೆಯ ಸಂಕೇತ. ಅವರು ಯಾವ ಯುದ್ಧ ಹೋರಾಡಬೇಕು ಮತ್ತು ಯಾವುದು ಬಿಡಬೇಕು ಎಂಬುದನ್ನು ಚೆನ್ನಾಗಿ ಅರಿತಿರುತ್ತಾರೆ. ಅವರ ಮಾತು ಮೃದುವಾಗಿರುತ್ತದೆ, ಆದರೆ ಅವರು ಹೇಳುವ ಪ್ರತಿಯೊಂದು ಮಾತಿನ ಹಿಂದೆ ಆಲೋಚನೆ ಇರುತ್ತದೆ. ಯಾರನ್ನೂ ನೋಯಿಸದೆ ಸತ್ಯ ಹೇಳುವುದು ತುಲಾ ರಾಶಿಯವರ ವಿಶೇಷ ಕಲೆ. ಈ ಕಾರಣದಿಂದಲೇ ಜನರು ಅವರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುತ್ತಾರೆ. ತುಲಾ ರಾಶಿಯವರು ಒಂಟಿಯಾಗಿರುವುದನ್ನು ಇಷ್ಟಪಡರು, ಆದರೆ ಇದನ್ನು ದುರ್ಬಲತೆ ಎಂದು ಭಾವಿಸಬೇಡಿ. ಅವರು ಸಂಬಂಧಗಳಲ್ಲಿ ತಮ್ಮನ್ನೇ ಕಳೆದುಕೊಳ್ಳುವಷ್ಟು ಆಳವಾಗಿ ತೊಡಗಿಸಿಕೊಳ್ಳುತ್ತಾರೆ. ಇದು ಪ್ರೀತಿಯ ಶುದ್ಧತೆ. ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ನೋವಿನ ಕಾರಣವಾಗುತ್ತದೆ. ಅವರ ಮತ್ತೊಂದು ರಹಸ್ಯ ಗುಣ ಎಂದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಡಮಾಡುವುದು. ಇದು ಗೊಂದಲದಿಂದಲ್ಲ, ಎಲ್ಲಾ ಆಯ್ಕೆಗಳ ಪರಿಣಾಮವನ್ನು ತೂಕ ಹಾಕುವ ಅವರ ಸ್ವಭಾವದಿಂದ. ಅವರು ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ತಡವಾದ ನಿರ್ಧಾರವನ್ನು ಆಯ್ಕೆ ಮಾಡುತ್ತಾರೆ. ತುಲಾ ರಾಶಿಯವರಲ್ಲಿ ಸೌಂದರ್ಯದ ಮೇಲೆ ವಿಶೇಷ ಆಕರ್ಷಣೆ ಇರುತ್ತದೆ. ಅದು ಹೊರಗಿನ ಸೌಂದರ್ಯ ಮಾತ್ರವಲ್ಲ, ಮಾತಿನ ಸೌಂದರ್ಯ, ಸಂಬಂಧಗಳ ಸೌಂದರ್ಯ ಮತ್ತು ಜೀವನದ ಸಮತೋಲನ ಅವರಿಗೆ ಮುಖ್ಯ. ಅಸಮತೋಲನ ಇರುವ ಜಾಗದಲ್ಲಿ ಅವರು ನೆಮ್ಮದಿಯಾಗಿ ಇರಲಾರರು. ಅವರ ಮನಸ್ಸು ಬಹಳ ಸೂಕ್ಷ್ಮ, ಸಣ್ಣ ಮಾತು ಕೂಡ ಅವರಿಗೆ ಆಳವಾಗಿ ತಟ್ಟಬಹುದು. ಆದರೆ ಅವರು ಅದನ್ನು ತಕ್ಷಣ ಹೊರಗೆ ತೋರಿಸುವುದಿಲ್ಲ. ನಗುವಿನ ಹಿಂದೆ ನೋವು ಅಡಗಿರುವ ಸಾಧ್ಯತೆ ತುಲಾ ರಾಶಿಯವರಲ್ಲಿ ಹೆಚ್ಚು. ತುಲಾ ರಾಶಿಯವರು ಎಲ್ಲರಿಗೂ ನ್ಯಾಯವಾಗಿರಬೇಕು ಎಂದು ಬಯಸುತ್ತಾರೆ. ಆದರೆ ಈ ನ್ಯಾಯಪಾಲನೆಯ ಹಠದಲ್ಲಿ ಕೆಲವೊಮ್ಮೆ ತಮ್ಮದೇ ಹಕ್ಕುಗಳನ್ನು ಮರೆತುಬಿಡುತ್ತಾರೆ. ಇದು ಅವರ ಅತಿ ಕಡಿಮೆ ಮಾತಾಡುವ ಆದರೆ ಅತಿ ಗಾಢ ಗುಣ. ಅವರ ಅತ್ಯಂತ ಶಕ್ತಿಶಾಲಿ ರಹಸ್ಯ ಗುಣ ಎಂದರೆ ಅವರು ಜನರನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ. ಯಾರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಮಾತಿಲ್ಲದೆ ಗ್ರಹಿಸುವ ಸಾಮರ್ಥ್ಯ ಅವರಿಗೆ ಇದೆ. ಈ ಕಾರಣದಿಂದಲೇ ಅವರು ಉತ್ತಮ ಮಧ್ಯಸ್ಥರು ಮತ್ತು ವಿಶ್ವಾಸಾರ್ಹ ಸ್ನೇಹಿತರಾಗುತ್ತಾರೆ. ತುಲಾ ರಾಶಿಯವರು ಶಾಂತವಾಗಿ ಕಾಣಬಹುದು, ಆದರೆ ಅವರೊಳಗೆ ತೀವ್ರವಾದ ಭಾವನೆಗಳು ಇರುತ್ತವೆ. ಅವರು ಆ ಭಾವನೆಗಳನ್ನು ಸಮತೋಲನದಲ್ಲಿ ಹಿಡಿದಿಟ್ಟುಕೊಳ್ಳುವ ಕಲೆಯನ್ನು ಬದುಕಿನಲ್ಲಿ ಕಲಿತವರು. ಇದು ತುಲಾ ರಾಶಿಯವರ ನಿಜವಾದ ರಹಸ್ಯ. ಶಾಂತಿಯ ಹಿಂದೆ ಇರುವ ಬುದ್ಧಿವಂತಿಕೆ. ತುಲಾ ರಾಶಿಯವರು ಬದುಕನ್ನು ಸಮತೋಲನದ ಕಣ್ಣಿನಿಂದ ನೋಡುವವರು. ಆದರೆ ಈ ಸಮತೋಲನ ಸಹಜವಾಗಿ ಬಂದದ್ದು ಅಲ್ಲ, ಅದು ಜೀವನದಿಂದ ಕಲಿತ ಪಾಠ. ಬಾಲ್ಯದಿಂದಲೇ ತುಲಾ ರಾಶಿಯವರು ತಮ್ಮ ಸುತ್ತಲಿನ ವಾತಾವರಣವನ್ನು ಗಮನಿಸುತ್ತಾ ಬೆಳೆದಿರುತ್ತಾರೆ. ಯಾರು ಹೇಗೆ ಮಾತನಾಡುತ್ತಾರೆ, ಯಾರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಅವರು ಮೌನವಾಗಿ ಗಮನಿಸುತ್ತಾರೆ. ಇದರಿಂದ ಅವರ ಮನಸ್ಸು ಬೇಗನೆ ಪ್ರೌಢವಾಗುತ್ತದೆ. ತುಲಾ ರಾಶಿಯವರ ಅತಿದೊಡ್ಡ ರಹಸ್ಯ ಗುಣ ಎಂದರೆ ಅವರು ತಮ್ಮ ಅಸ್ತಿತ್ವವನ್ನು ಇತರರ ಪ್ರತಿಬಿಂಬದಲ್ಲಿ ಹುಡುಕುತ್ತಾರೆ. ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಅವರು ಸಂಬಂಧಗಳಲ್ಲಿ ಕಂಡುಕೊಳ್ಳಲು ಯತ್ನಿಸುತ್ತಾರೆ. ಇದರಿಂದ ಅವರು ಸಂಬಂಧಗಳಿಗೆ ಅತಿಯಾಗಿ ಮಹತ್ವ ಕೊಡುತ್ತಾರೆ. ಆದರೆ ಇದರೊಳಗೆ ಒಂದು ಮೌನದ ಅಪಾಯ ಅಡಗಿದೆ. ಸಂಬಂಧಗಳು ಕಲುಷಿತವಾದಾಗ ಅವರು ಒಳಗೊಳಗೆ ಒಡೆಯುತ್ತಾರೆ. ತುಲಾ ರಾಶಿಯವರು ಹೊರಗೆ ಬಹಳ ಸ್ನೇಹಪರರಾಗಿರುತ್ತಾರೆ. ಎಲ್ಲರಿಗೂ ಒಪ್ಪುವಂತೆ ಮಾತನಾಡುತ್ತಾರೆ. ಆದರೆ ಇದು ಮುಖವಾಡವಾಗಿರಬಹುದು. ತಮ್ಮ ನಿಜವಾದ ಅಭಿಪ್ರಾಯವನ್ನು ಹೇಳಿದರೆ ಎದುರಾಳಿಯ ಮನಸ್ಸಿಗೆ ನೋವಾಗಬಹುದು ಎಂಬ ಭಯದಿಂದ ಅವರು ಮೌನ ಆಯ್ಕೆ ಮಾಡುತ್ತಾರೆ. ಈ ಮೌನ ವರ್ಷಗಳಿಂದ ಜಮೆಯಾಗುತ್ತಾ ಹೋಗುತ್ತದೆ. ಅವರ ಮನಸ್ಸು ಎರಡು ದಿಕ್ಕುಗಳಲ್ಲಿ ಸದಾ ಚಲಿಸುತ್ತಿರುತ್ತದೆ. ಒಂದೆಡೆ ಸತ್ಯ ಹೇಳಬೇಕು ಎಂಬ ಆಸೆ, ಇನ್ನೊಂದೆಡೆ ಶಾಂತಿ ಉಳಿಸಬೇಕು ಎಂಬ ಬಯಕೆ. ಈ ಒಳಗಿನ ಸಂಘರ್ಷವೇ ತುಲಾ ರಾಶಿಯವರ ನಿಜವಾದ ಯುದ್ಧ, ಯಾರಿಗೂ ಕಾಣದ ಯುದ್ಧ. ತುಲಾ ರಾಶಿಯವರು ನ್ಯಾಯವನ್ನು ಬಹಳ ಪ್ರೀತಿಸುತ್ತಾರೆ. ಆದರೆ ಈ ನ್ಯಾಯಪಾಲನೆ ಇತರರಿಗಾಗಿ ಹೆಚ್ಚು ಆಗುತ್ತದೆ. ತಮ್ಮ ಮೇಲೆ ಅನ್ಯಾಯವಾದರೂ ಅವರು ಅದನ್ನು ಪ್ರಶ್ನಿಸುವುದಿಲ್ಲ. ಒಳಗೊಳಗೆ ನೋವನ್ನು ಮರೆಮಾಡಿಕೊಳ್ಳುತ್ತಾರೆ, ಹೊರಗೆ ಸಮಾಧಾನದಿಂದ ನಗುತ್ತಾರೆ. ಅವರ ಮತ್ತೊಂದು ಆಳವಾದ ರಹಸ್ಯ ಗುಣ ಎಂದರೆ ಅವರು ಒಂಟಿತನದಿಂದ ಭಯಪಡುತ್ತಾರೆ. ಜನರ ನಡುವೆ ಇದ್ದರೂ ಮನಸ್ಸಿನಲ್ಲಿ ಒಂಟಿಯಾಗಿರುವ ಭಾವನೆ ಅವರಲ್ಲಿ ಸಾಮಾನ್ಯ. ಈ ಕಾರಣಕ್ಕೆ ಅವರು ಸಂಬಂಧಗಳನ್ನು ಬಿಡಲು ಹೆದರುತ್ತಾರೆ. ನೋವು ಕೊಡುತ್ತಿರುವ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ತುಲಾ ರಾಶಿಯವರು ಪ್ರೀತಿಯನ್ನು ತೂಕ ಹಾಕುತ್ತಾರೆ. ಭಾವನೆಗೂ ಬುದ್ಧಿಗೂ ಸಮಾನ ಸ್ಥಾನ ಕೊಡಲು ಯತ್ನಿಸುತ್ತಾರೆ. ಆದರೆ ಬಹಳ ಬಾರಿ ಬುದ್ಧಿ ಗೆಲ್ಲುತ್ತದೆ. ಇದರಿಂದ ಪ್ರೀತಿ ಅಸಂಪೂರ್ಣವಾಗಿ ಉಳಿಯುತ್ತದೆ. ಈ ಅಪೂರ್ಣತೆಯೇ ಅವರ ಹೃದಯದಲ್ಲಿ ಮೌನದ ನೋವನ್ನು ಹುಟ್ಟಿಸುತ್ತದೆ. ತುಲಾ ರಾಶಿಯವರ ಒಳಗಿನ ಲೋಕ ಬಹಳಷ್ಟು ಜನರಿಗೆ ಕಾಣುವುದಿಲ್ಲ. ಅವರು ತಮ್ಮ ನೋವನ್ನು ಶಬ್ದಗಳಾಗಿ ಹೊರಹಾಕುವುದಕ್ಕಿಂತ ಮೌನವಾಗಿ ನುಂಗಿಕೊಳ್ಳುವ ಸ್ವಭಾವದವರು.
ಯಾರಾದರೂ ತಮ್ಮ ನೋವನ್ನು ಗಮನಿಸಿದರೆ ಅವರು ತಕ್ಷಣ ವಿಷಯವನ್ನು ಬದಲಾಯಿಸುತ್ತಾರೆ. ಇದು ದುರ್ಬಲತೆಯಿಂದ ಅಲ್ಲ, ತಮ್ಮ ಭಾರವನ್ನು ಇತರರ ಮೇಲೆ ಹಾಕಬಾರದು ಎಂಬ ಅವರ ನಂಬಿಕೆಯಿಂದ. ತುಲಾ ರಾಶಿಯವರ ಇನ್ನೊಂದು ರಹಸ್ಯ ಗುಣ ಎಂದರೆ ಅವರು ತಮಗಿಂತ ಇತರರ ಭಾವನೆಗಳಿಗೆ ಹೆಚ್ಚು ಜವಾಬ್ದಾರಿಯನ್ನೇ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ದುಃಖದಲ್ಲಿದ್ದರೆ ಅದರ ಕಾರಣ ತಮ್ಮಲ್ಲೇ ಇದೆ ಎಂದು ಭಾವಿಸಿಕೊಳ್ಳುತ್ತಾರೆ. ಈ ತಪ್ಪು ಹೊಣೆಗಾರಿಕೆ ಅವರ ಮನಸ್ಸನ್ನು ನಿಧಾನವಾಗಿ ಕಳೆಯುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವರು ತಡಮಾಡುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಅದರ ಆಳವಾದ ಕಾರಣ ಬಹಳ ಜನರಿಗೆ ತಿಳಿದಿಲ್ಲ. ಒಂದು ನಿರ್ಧಾರದಿಂದ ಯಾರಾದರೂ ನೋವಾಗಬಹುದು ಎಂಬ ಭಾವನೆ ಅವರನ್ನು ತಡೆಯುತ್ತದೆ. ತಮ್ಮ ಜೀವನದ ಆಯ್ಕೆಯಲ್ಲೂ ಅವರು ಇತರರ ಪ್ರತಿಕ್ರಿಯೆಯನ್ನು ಮನಸ್ಸಿನಲ್ಲಿ ತೂಗುತ್ತಾರೆ. ತುಲಾ ರಾಶಿಯವರು ತಮ್ಮ ಮೌಲ್ಯವನ್ನು ತಾವು ಗುರುತಿಸುವಲ್ಲಿ ತಡಮಾಡುತ್ತಾರೆ. ಹೊರಗಿನ ಮಾನ್ಯತೆ ಅವರಿಗೆ ಬಹಳ ಮುಖ್ಯವಾಗುತ್ತದೆ. ಯಾರಾದರೂ ಮೆಚ್ಚಿದಾಗ ಮಾತ್ರ ತಮ್ಮ ಅಸ್ತಿತ್ವಕ್ಕೆ ಮೌಲ್ಯವಿದೆ ಎಂಬ ಭಾವನೆ ಕೆಲವೊಮ್ಮೆ ಮೂಡುತ್ತದೆ. ಇದರಿಂದ ಅವರು ತಮ್ಮನ್ನು ತಾವು ಕಡಿಮೆ ಮಾಡಿಕೊಳ್ಳುವ ಅಪಾಯವೂ ಇರುತ್ತದೆ. ಅವರ ಮಾತು ಶಾಂತವಾಗಿರುತ್ತದೆ, ಆದರೆ ಅವರ ಮನಸ್ಸು ಸದಾ ಪ್ರಶ್ನೆಗಳಿಂದ ತುಂಬಿರುತ್ತದೆ. ನಾನು ಸರಿಯಾದುದೇ ಮಾಡುತ್ತಿದ್ದೇನೆನಾ ಎಂಬ ಅನುಮಾನ ಅವರ ಜೀವನ ಪಥದ ನೆರಳಾಗಿರುತ್ತದೆ. ಈ ಅನುಮಾನವೇ ಅವರನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿಸುತ್ತದೆ. ತುಲಾ ರಾಶಿಯವರು ಸಂಬಂಧಗಳಲ್ಲಿ ಸಮಾನತೆ ಬಯಸುತ್ತಾರೆ. ಕೊಡುತ್ತೇನೆ ಅಂದರೆ ಹಿಂದಿರುಗಿ ಸಿಗಬೇಕು ಎಂಬ ನಿರೀಕ್ಷೆಯಿರುತ್ತದೆ. ಆದರೆ ಬಹಳ ಬಾರಿ ಅವರು ಕೊಡುವವರಾಗಿಯೇ ಉಳಿಯುತ್ತಾರೆ. ಇದರಿಂದ ಹೃದಯದಲ್ಲಿ ನಿರಾಸೆ ಬೆಳೆದು ಮೌನದ ಅಂತರ ಹುಟ್ಟುತ್ತದೆ. ಅವರ ಮತ್ತೊಂದು ಆಳವಾದ ರಹಸ್ಯ ಗುಣ ಎಂದರೆ ಅವರು ತಮ್ಮ ಕೋಪವನ್ನು ಬಹಳ ತಡವಾಗಿ ತೋರಿಸುತ್ತಾರೆ. ತೋರಿಸಿದಾಗ ಅದು ಸ್ಫೋಟವಾಗುವುದಿಲ್ಲ, ಆದರೆ ಶೀತವಾಗಿ ದೂರವಾಗುತ್ತದೆ. ಒಮ್ಮೆ ದೂರವಾದರೆ ಹಿಂದಿರುಗುವುದು ತುಲಾ ರಾಶಿಯವರಿಗೆ ಕಷ್ಟ. ತುಲಾ ರಾಶಿಯವರು ಸೌಂದರ್ಯವನ್ನು ಜೀವನದ ಅವಶ್ಯಕತೆ ಎಂದು ಭಾವಿಸುತ್ತಾರೆ. ಅಸಮತೋಲನ ಇರುವ ಸ್ಥಳದಲ್ಲಿ ಅವರು ಮನಸ್ಸಿನಿಂದ ದೂರವಾಗುತ್ತಾರೆ. ಇದು ಅವರ ರಕ್ಷಣಾ ವ್ಯವಸ್ಥೆ. ಶಾಂತಿಯನ್ನು ಉಳಿಸಿಕೊಳ್ಳಲು ಅವರು ಅಸಮಾಧಾನದಿಂದ ದೂರ ಹೋಗುತ್ತಾರೆ. ತುಲಾ ರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತದೆ. ಅದು ಅವರು ತಮ್ಮ ಮೌನವನ್ನು ಅರಿಯುವ ಕ್ಷಣ. ಯಾವ ದಿನ ಅವರು ಎಲ್ಲರನ್ನೂ ಸಂತೋಷಪಡಿಸುವ ಜವಾಬ್ದಾರಿ ನನ್ನದಲ್ಲ ಎಂದು ಮನಸ್ಸಿನಲ್ಲಿ ಒಪ್ಪಿಕೊಳ್ಳುತ್ತಾರೆ ಅಂದು ಅವರ ನಿಜವಾದ ಬೆಳವಣಿಗೆ ಆರಂಭವಾಗುತ್ತದೆ. ಈ ಅರಿವು ಸುಲಭವಾಗಿ ಬರುವುದಿಲ್ಲ, ಇದು ನೋವಿನಿಂದ ಮತ್ತು ಅನುಭವಗಳಿಂದ ಹುಟ್ಟುತ್ತದೆ. ತುಲಾ ರಾಶಿಯವರ ಅತ್ಯಂತ ಶಕ್ತಿಶಾಲಿ ರಹಸ್ಯ ಗುಣ ಎಂದರೆ ಅವರು ಕಲಿಯುವ ಶಕ್ತಿ. ತಪ್ಪು ಸಂಬಂಧಗಳಿಂದ, ತಪ್ಪು ನಿರ್ಧಾರಗಳಿಂದ ಅವರು ಕುಸಿಯಬಹುದು. ಆದರೆ ಅದೇ ಅನುಭವಗಳು ಅವರನ್ನು ಇನ್ನಷ್ಟು ಸಮತೋಲನದ ವ್ಯಕ್ತಿಯಾಗಿಸುತ್ತವೆ. ಅವರು ಒಡೆಯುವುದಿಲ್ಲ, ನಿಧಾನವಾಗಿ ರೂಪಾಂತರಗೊಳ್ಳುತ್ತಾರೆ. ಒಮ್ಮೆ ತುಲಾ ರಾಶಿಯವರು ತಮ್ಮ ಮೌಲ್ಯವನ್ನು ತಾವು ಗುರುತಿಸಲು ಆರಂಭಿಸಿದರೆ ಅವರ ಜೀವನದ ದಿಕ್ಕು ಬದಲಾಗುತ್ತದೆ. ಇತರರ ಅನುಮೋದನೆಯ ಅವಶ್ಯಕತೆ ಕಡಿಮೆಯಾಗುತ್ತದೆ. ನಾನು ಹೇಗಿದ್ದೇನೆ ಎಂಬುದಕ್ಕಿಂತ ನಾನು ಯಾರು ಎಂಬ ಅರಿವು ಬಲವಾಗುತ್ತದೆ. ಇದು ಅವರ ಆತ್ಮವಿಶ್ವಾಸದ ನಿಜವಾದ ಮೂಲ. ಸಂಬಂಧಗಳಲ್ಲಿ ಅವರು ಸ್ಪಷ್ಟತೆ ಕಲಿಯುತ್ತಾರೆ. ಮೌನಕ್ಕಿಂತ ಸತ್ಯ ಮುಖ್ಯ ಎಂಬುದನ್ನು ಅರಿಯುತ್ತಾರೆ. ಎಲ್ಲ ಸಂಬಂಧಗಳು ಉಳಿಯಬೇಕೆಂದು ಅಗತ್ಯವಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಇದು ಕಠಿಣವಾದರೂ ಮುಕ್ತಿಯ ದಾರಿ. ತುಲಾ ರಾಶಿಯವರು ಪ್ರೀತಿಯನ್ನು ತ್ಯಾಗ ಎಂದು ಭಾವಿಸುವ ಹಂತದಿಂದ ಹೊರಬರುತ್ತಾರೆ. ಪ್ರೀತಿ ಪರಸ್ಪರ ಬೆಳವಣಿಗೆಯಾದಾಗ ಮಾತ್ರ ಶುದ್ಧವಾಗಿರುತ್ತದೆ ಎಂಬ ಬುದ್ಧಿ ಬರುತ್ತದೆ. ಇದರಿಂದ ಅವರ ಸಂಬಂಧಗಳು ಕಡಿಮೆಯಾಗಬಹುದು, ಆದರೆ ಉಳಿಯುವವುಗಳು ಗಟ್ಟಿಯಾಗುತ್ತವೆ. ಅವರೊಳಗಿನ ಸೌಂದರ್ಯದ ಅರಿವು ಹೊರಗಿನ ಜೀವನದಲ್ಲೂ ಪ್ರತಿಫಲಿಸುತ್ತದೆ. ಕೆಲಸ, ಸಂಬಂಧಗಳು, ನಿರ್ಧಾರ ಎಲ್ಲವೂ ಹೆಚ್ಚು ಸಮತೋಲನವಾಗುತ್ತದೆ. ಅವರು ಇನ್ನು ಮುಂದೆ ಎಲ್ಲರಿಗೂ ಇಷ್ಟವಾಗಬೇಕೆಂದು ಬದುಕುವುದಿಲ್ಲ, ತಮ್ಮ ಶಾಂತಿಗೆ ಅನುಕೂಲವಾಗುವ ದಾರಿಯನ್ನು ಆರಿಸುತ್ತಾರೆ. ತುಲಾ ರಾಶಿಯವರು ಶಾಂತಿಯ ಸಂಕೇತವಾಗಿರುತ್ತಾರೆ. ಆದರೆ ಈ ಶಾಂತಿ ದುರ್ಬಲತೆಯಲ್ಲ, ಅದು ಒಳಗಿನ ಯುದ್ಧಗಳನ್ನು ಗೆದ್ದ ಪರಿಣಾಮ. ತಮ್ಮನ್ನು ತಾವು ಕಳೆದುಕೊಳ್ಳದೆ ಇತರರನ್ನು ಪ್ರೀತಿಸುವ ಕಲೆಯನ್ನು ಅವರು ಕಲಿತವರು. ಇದೇ ತುಲಾ ರಾಶಿಯವರ ನಿಜವಾದ ರಹಸ್ಯ. ಸಮತೋಲನ ಎಂದರೆ ತ್ಯಾಗವಲ್ಲ, ಸಮತೋಲನ ಎಂದರೆ ಆತ್ಮಗೌರವ. ತುಲಾ ರಾಶಿಯವರ ಬದುಕಿನ ಕೊನೆಯ ಮತ್ತು ಅತಿ ಆಳವಾದ ರಹಸ್ಯ ಅಂದರೆ ಅವರು ತಾವು ಯಾರೆಂಬುದನ್ನು ಕಂಡುಕೊಂಡ ನಂತರ ಸಂಪೂರ್ಣವಾಗಿ ಬದಲಾಗುತ್ತಾರೆ. ಈ ಬದಲಾವಣೆ ಶಬ್ದವಿಲ್ಲದೆ ನಡೆಯುತ್ತದೆ. ಹೊರಗೆ ದೊಡ್ಡ ಕ್ರಾಂತಿಯಂತೆ ಕಾಣಿಸದಿದ್ದರೂ ಒಳಗಿನಿಂದ ಅದು ಸಂಪೂರ್ಣ ಪುನರ್ಜನ್ಮದಂತೆ ಇರುತ್ತದೆ. ಈ ಹಂತದಲ್ಲಿ ತುಲಾ ರಾಶಿಯವರು ತಮ್ಮ ಗಡಿಗಳನ್ನು ನಿರ್ಮಿಸಿಕೊಳ್ಳಲು ಕಲಿಯುತ್ತಾರೆ. ಎಲ್ಲರಿಗೂ ಹೌದು ಎಂದು ಹೇಳಬೇಕಿಲ್ಲ ಎಂಬ ಅರಿವು ಬರುತ್ತದೆ. ಬೇಡ ಎಂದು ಹೇಳುವುದು ಸಹ ಪ್ರೀತಿ ಮತ್ತು ಆತ್ಮಗೌರವದ ಭಾಗ ಎಂಬುದು ಅವರಿಗೆ ಸ್ಪಷ್ಟವಾಗುತ್ತದೆ. ಇದು ಅವರ ಜೀವನದಲ್ಲಿ ಶಾಂತ ಆದರೆ ಶಕ್ತಿಶಾಲಿ ತಿರುವು. ಇದಕ್ಕೂ ಮೊದಲು ತುಲಾ ರಾಶಿಯವರು ತಾವು ತಪ್ಪಾದರೂ ಸಹ ಪರಿಸ್ಥಿತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಅವರು ಸತ್ಯವನ್ನು ಆಯ್ಕೆ ಮಾಡುತ್ತಾರೆ. ಈ ಸತ್ಯ ಕೆಲವರಿಗೆ ಇಷ್ಟವಾಗದಿರಬಹುದು, ಆದರೆ ಇದು ತುಲಾ ರಾಶಿಯವರನ್ನು ಒಳಗಿನಿಂದ ಹಗುರಗೊಳಿಸುತ್ತದೆ. ಈ ಹಂತದಲ್ಲಿ ಅವರ ಸಂಬಂಧಗಳು ಕಡಿಮೆಯಾಗಬಹುದು, ಆದರೆ ಅವುಗಳ ಗುಣಮಟ್ಟ ಹೆಚ್ಚಾಗುತ್ತದೆ. ಮಾತು ಕಡಿಮೆ, ಅರ್ಥ ಹೆಚ್ಚು ಇರುವ ಸಂಬಂಧಗಳು ಅವರ ಜೀವನದಲ್ಲಿ ಉಳಿಯುತ್ತವೆ.
ಅವರು ಇನ್ನು ಮುಂದೆ ಖಾಲಿ ಸಂಪರ್ಕಗಳಿಗಾಗಿ ಶಕ್ತಿ ವ್ಯರ್ಥ ಮಾಡುವುದಿಲ್ಲ. ತುಲಾ ರಾಶಿಯವರು ಈ ಹಂತದಲ್ಲಿ ತಮ್ಮೊಳಗಿನ ಸೃಜನಶೀಲತೆಯನ್ನು ಗುರುತಿಸುತ್ತಾರೆ. ಸಂಗೀತ, ಬರವಣಿಗೆ, ಕಲಾ ಚಿಂತನೆ ಅಥವಾ ಸಲಹೆ ನೀಡುವ ಗುಣಗಳು ಹೊರಹೊಮ್ಮುತ್ತವೆ. ಇತರರಿಗೆ ಶಾಂತಿ ನೀಡುವ ಶಕ್ತಿ ಅವರಿಗೆ ಸಹಜವಾಗಿ ಇರುತ್ತದೆ. ಈಗ ಅವರು ಅದನ್ನು ಮರೆಮಾಚುವುದಿಲ್ಲ. ಅವರ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ತಡವಾದರೂ ಗೊಂದಲವಿಲ್ಲದ ನಿರ್ಧಾರಗಳು. ಇತರರ ಅಭಿಪ್ರಾಯ ಕೇಳುತ್ತಾರೆ, ಆದರೆ ಅವುಗಳಿಗೆ ಬಂಧಿಯಾಗುವುದಿಲ್ಲ. ಇದು ಅವರ ಪರಿಪಕ್ವತೆಯ ಸಂಕೇತ. ತುಲಾ ರಾಶಿಯವರು ಈ ಹಂತದಲ್ಲಿ ತಮ್ಮನ್ನು ತಾವು ಕ್ಷಮಿಸಿಕೊಳ್ಳುತ್ತಾರೆ. ಹಿಂದಿನ ತಪ್ಪುಗಳಿಗೆ, ಹಿಂದಿನ ಮೌನಗಳಿಗೆ, ಹಿಂದಿನ ತ್ಯಾಗಗಳಿಗೆ. ಈ ಕ್ಷಮೆಯೇ ಅವರ ಆತ್ಮಶಾಂತಿಯ ಮೂಲವಾಗುತ್ತದೆ. ಇಲ್ಲಿ ತುಲಾ ರಾಶಿಯವರ ಪಯಣ ಪೂರ್ಣವಾಗುವುದಿಲ್ಲ, ಆದರೆ ಸ್ಥಿರವಾಗುತ್ತದೆ. ಇನ್ನು ಮುಂದೆ ಅವರು ಹೊರಗಿನ ಸಮತೋಲನಕ್ಕಾಗಿ ತಮ್ಮೊಳಗಿನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಇದೇ ತುಲಾ ರಾಶಿಯವರ ಅಂತಿಮ ರಹಸ್ಯ. ಶಾಂತವಾಗಿರುವವರು ದುರ್ಬಲರಲ್ಲ, ಅವರು ಒಳಗಿನ ಗದ್ದಲವನ್ನು ಮೀರಿದವರು. ತುಲಾ ರಾಶಿಯವರ ಪಯಣ ಇಲ್ಲಿ ಒಂದು ಸುಂದರ ವೃತ್ತವನ್ನು ಪೂರ್ಣಗೊಳಿಸುತ್ತದೆ. ಆರಂಭದಲ್ಲಿ ಅವರು ಇತರರ ಸಂತೋಷಕ್ಕಾಗಿ ಬದುಕಿದವರು, ಮಧ್ಯದಲ್ಲಿ ತಮ್ಮನ್ನು ಕಳೆದುಕೊಂಡವರು, ಅಂತಿಮವಾಗಿ ತಮ್ಮನ್ನು ಕಂಡುಕೊಂಡವರು. ಈ ಕಂಡುಕೊಳ್ಳುವಿಕೆ ದೊಡ್ಡ ಘೋಷಣೆಯಂತೆ ನಡೆಯುವುದಿಲ್ಲ, ಅದು ಮೌನದಲ್ಲಿ ಬೆಳೆದ ಆತ್ಮಜ್ಞಾನ. ಈ ಹಂತದಲ್ಲಿ ತುಲಾ ರಾಶಿಯವರು ಜೀವನವನ್ನು ಸಮಾಧಾನದಿಂದ ಸ್ವೀಕರಿಸುತ್ತಾರೆ. ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಒತ್ತಡವನ್ನು ಬಿಡುತ್ತಾರೆ. ತಪ್ಪುಗಳು ಇದ್ದರೂ ಸಹ ಜೀವನ ಸುಂದರವಾಗಿರಬಹುದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಇದರಿಂದ ಅವರ ಮನಸ್ಸು ಹಗುರವಾಗುತ್ತದೆ. ಇನ್ನು ಮುಂದೆ ಅವರು ಯಾರನ್ನು ಸಂತೋಷಪಡಿಸಬೇಕು ಎಂಬ ಪ್ರಶ್ನೆ ಅವರಿಗೆ ಮುಖ್ಯವಾಗುವುದಿಲ್ಲ. ನಾನು ಸತ್ಯವಾಗಿ ಬದುಕುತ್ತಿದ್ದೇನಾ ಎಂಬ ಪ್ರಶ್ನೆಯೇ ಅವರ ದಿಕ್ಕು ತೋರಿಸುವ ದೀಪವಾಗುತ್ತದೆ. ಇದು ಅವರನ್ನು ಇನ್ನಷ್ಟು ಶಾಂತ, ಇನ್ನಷ್ಟು ದೃಢ ವ್ಯಕ್ತಿಯಾಗಿಸುತ್ತದೆ. ತುಲಾ ರಾಶಿಯವರು ಈ ಹಂತದಲ್ಲಿ ಪ್ರೀತಿಯನ್ನು ಭಯವಿಲ್ಲದೆ ಸ್ವೀಕರಿಸುತ್ತಾರೆ. ಕಳೆದುಕೊಳ್ಳುವ ಭಯಕ್ಕಿಂತ ಅನುಭವಿಸುವ ಧೈರ್ಯ ಅವರಿಗೆ ಹೆಚ್ಚು ಇರುತ್ತದೆ. ಸಂಬಂಧಗಳು ಬಂದರೆ ಉಳಿಯುತ್ತವೆ, ಹೋದರೆ ಪಾಠವಾಗಿ ಉಳಿಯುತ್ತವೆ. ಯಾವುದೂ ವ್ಯರ್ಥವಲ್ಲ ಎಂಬ ಅರಿವು ಅವರಿಗೆ ಬಲ ನೀಡುತ್ತದೆ. ಅವರ ಮೌನ ಈಗ ದುಃಖದಿಂದ ಹುಟ್ಟಿದುದಲ್ಲ, ಅದು ಜ್ಞಾನದಿಂದ ಹುಟ್ಟಿದ ಶಾಂತಿ. ಮಾತನಾಡಬೇಕಾದಾಗ ಅವರು ಮಾತನಾಡುತ್ತಾರೆ, ಮೌನವಾಗಿರಬೇಕಾದಾಗ ಅದು ಆಯ್ಕೆ. ಈ ವ್ಯತ್ಯಾಸವೇ ಅವರ ಪರಿಪಕ್ವತೆಯ ಗುರುತು. ತುಲಾ ರಾಶಿಯವರು ಇನ್ನು ಮುಂದೆ ತೂಕ ಹಾಕುವುದರಲ್ಲಿ ಕಳೆದುಕೊಳ್ಳುವುದಿಲ್ಲ. ಅವರು ಆಯ್ಕೆ ಮಾಡುತ್ತಾರೆ, ಆ ಆಯ್ಕೆಗೆ ಹೊಣೆ ಹೊರುತ್ತಾರೆ. ಇದು ಅವರ ಜೀವನವನ್ನು ಸರಳ ಆದರೆ ಅರ್ಥಪೂರ್ಣವಾಗಿಸುತ್ತದೆ. ಇದು ತುಲಾ ರಾಶಿಯವರ ಅತ್ಯುತ್ತಮ ರೂಪ. ಯಾರಿಗೂ ಇಷ್ಟವಾಗಬೇಕೆಂಬ ಅಗತ್ಯವಿಲ್ಲ, ತಮ್ಮ ಆತ್ಮಕ್ಕೆ ಸತ್ಯವಾಗಿರುವುದೇ ಸಾಕು. ಇಲ್ಲಿಗೆ ತುಲಾ ರಾಶಿಯ ರಹಸ್ಯ ಗುಣಗಳ ಪಯಣ ಮುಕ್ತಾಯ, ಆದರೆ ಅವರ ನಿಜವಾದ ಜೀವನ ಇಲ್ಲಿ ಆರಂಭ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.